ತಾನೇ ನನಿತಾನ. ಸಾಕಷ್ಟು ಪ್ರೋಟೀನ್ ಅಂಶ ಹೊಂದಿರುವಂತಹ ಮೀನು, ಸಿಗಡಿ ಉತ್ತಮ ಆಹಾರವೆಂದು ಪರಿಗಣಿಸಲಾಗುತ್ತದೆ. ಸಿಹಿ ನೀರಿನಲ್ಲೂ ಸಿಗಡಿಯನ್ನು ಬೆಳೆಯಬಹುದಾಗಿದ್ದು ಇದಕ್ಕೆ ಬೇಡಿಕೆ ಕೂಡ ಹೆಚ್ಚು. ಸಿಗಡಿ ಸಸ್ಯಾಹಾರ, ಮಾಂಸಾಹಾರ ಮತ್ತು ಕೃತಕ ಆಹಾರವೆಲ್ಲವನ್ನೂ ತಿನ್ನುತ್ತದಲ್ಲದೆ ಬಹುಬೇಗ ಬೆಳೆಯುತ್ತದಾದ್ದರಿಂದ ಲಾಭದಾಯಕ ಉದ್ಯಮವಾಗಿದೆ. ಮೀನು ಮತ್ತು ಸೀಗಡಿಗಳು ಉತ್ತಮವಾದ ಸಸಾರಜನಕವನ್ನು ಅಂದರೆ ಪ್ರೋಟೀನ್ ಅಂಶವನ್ನು ಹೊಂದಿರುವುದರಿಂದ ಮನುಷ್ಯನಿಗೆ ಅತಿ ಹೆಚ್ಚು ಉಪಯುಕ್ತವಾಗಿದೆ. ಇತ್ತೀಚಿನ ದಿನಗಳಲ್ಲಿ ತಾವೆಲ್ಲ ನೋಡ್ತಾ ಇದ್ದೀರಿ, ಹಾರ್ಟ್ ಅಟ್ಯಾಕ್ ಅನ್ನತಕ್ಕಂಥದ್ದು, ಹೃದಯ ಬೇನೆಗಳಾಗ್ಬೋದು, ಹೃದಯದ ಕಾಯಿಲೆಗಳಿಗೆ ಸಂಬಂಧಪಟ್ಟಂತೆ ಅನೇಕ ಕಾಯಿಲೆಗಳು ಬರ್ತಾ ಇದೆ. ಈ ಒಂದು ಕಾಯಿಲೆಗಳನ್ನು ಉಪಶಮನ ಮಾಡಲಿಕ್ಕಾಗಿ ನಮ್ಮ ಮೀನು ಮತ್ತು ಅಥವಾ ಸೀಗಡಿ ಕೃಷಿ ಒಂದು ಉಪಯೋಗವಾಗುತ್ತೆ ಅಥವಾ ಸಹಕಾರಿಯಾಗುತ್ತೆ ಇದನ್ನು ಸೇವಿಸೋದ್ರಿಂದ ಅಂತ ನಾನು ಹೇಳೋದಕ್ಕೆ ಇಚ್ಛೆಪಡ್ತೇನೆ. ಮುಖ್ಯವಾಗಿ ಈ ಒಂದು ಸೀಗಡಿ ಮತ್ತು ಮೀನು ಉಪಯೋಗಗಳೇನು ಅಂದರೆ, ಈ ಸೀಗಡಿ ಸುಮಾರು ಒಂದು ವರ್ಷವೊಂದಕ್ಕೆ 150ರಿಂದ 200 ಗ್ರಾಮು ಬೆಳೆಯುತ್ತೆ ಮತ್ತು ಲವಣಾಂಶ ಇಲ್ಲದೆ ಅಂದರೆ ಒಂದು 5 ppt ಇರುವಂತಹ ಉಪ್ಪಿನಾಂಶ ಇರುವಂತಹ ನೀರಿನಲ್ಲೂ ಸಹ ಇದನ್ನು ಬೆಳೆಯಬಹುದು. ಸಿಹಿನೀರು ಸೀಗಡಿಯು ಒಂದು ಲಾಭದಾಯಕ ಉದ್ಯಮ ಅನ್ನೋದರಲ್ಲಿ ಅತಿಶಯೋಕ್ತಿ ಏನೂ ಅಲ್ಲ. ಮತ್ತು ಈ ಒಂದು ಮಾರುಕಟ್ಟೆಯೂ ಸಹ ಈ ಒಂದು ಸೀಗಡಿಗೆ ಬಹಳ ಪ್ರಮುಖವಾಗಿ ದೊರೆಯುತ್ತದೆ. ವಿದೇಶದಲ್ಲಿ ಸಹ ಇದರ ಒಂದು ಮಾರುಕಟ್ಟೆ ಲಭ್ಯವಿದೆ ಮತ್ತು ಸ್ಥಳೀಯವಾಗಿಯೂ ಸಹ ಇದಕ್ಕೆ ಮಾರುಕಟ್ಟೆ ಲಭ್ಯವಿದೆ. ಮತ್ತು ಇದು ಮಿಶ್ರ ಆಹಾರಿ, ಯಾವುದೇ ಸಸ್ಯಾಹಾರಿ ಆಗ್ಬೋದು ಅಥವಾ ಮಾಂಸಾಹಾರಿ ಆಗ್ಬೋದು, ಎಲ್ಲ ಥರದ ಆಹಾರವನ್ನು ಮತ್ತು ಕೃತಕ ಆಹಾರವನ್ನು ಇದು ತೆಗೆದುಕೊಳ್ಳುತ್ತೆ. ಅತಿ ಶೀಘ್ರದಲ್ಲಿ ಬೆಳೆಯೋದರಿಂದ ಈ ಒಂದು ತಳಿ ಬಹಳ ಉಪಯುಕ್ತವಾಗುತ್ತದೆ. ಭಾರತದಲ್ಲಿ ಸುಮಾರು 25ಕ್ಕೂ ಹೆಚ್ಚು ಪ್ರಭೇದಗಳು ಒಂದು ಸಾಕಾಣಿಕೆ ಯೋಗ್ಯವಾಗಿದೆ. ಇದರಲ್ಲಿ ಮ್ಯಾಕ್ರೋಬ್ಯಾಂಕಿಯಮ್ ರೋಸಂಬರ್ಗಿ ಅನ್ನತಕ್ಕಂಥದ್ದು ಮತ್ತು ಮ್ಯಾಕ್ರೋಬ್ಯಾಂಕಿಯಮ್ ಮಾಲ್ಕನ್ಸೋನಿ ಅನ್ನತಕ್ಕಂಥ 2 ಪ್ರಭೇದಗಳು, 2 ತಳಿಗಳು ಪ್ರಮುಖವಾದದ್ದು. ಈ 2 ತಳಿಗಳು ಎಲ್ಲ ಪ್ರದೇಶದಲ್ಲಿ ಅಂದರೆ ನಮ್ಮ ಭಾರತದಾದ್ಯಂತ ಈ ಒಂದು 2 ತಳಿಗಳು ಪ್ರಮುಖವಾಗಿ ಬೆಳೆಯನ್ನು ಬೆಳೆಯಬಹುದು. ಈ ಒಂದು 2 ತಳಿಗಳಲ್ಲಿ ಪ್ರಮುಖವಾಗಿ ಮ್ಯಾಕ್ರೋಬ್ಯಾಂಕಿಯಮ್ ರೋಸಂಬರ್ಗಿ ಅನ್ನೋದು ಮತ್ತು ಮ್ಯಾಕ್ರೋಬ್ಯಾಂಕಿಯಮ್ ಮಾಲ್ಕನ್ಸೋನಿ ಅನ್ನತಕ್ಕಂಥ 2 ತಳಿಗಳನ್ನು ಕರ್ನಾಟಕದಲ್ಲದೆ ಇತರೆ ರಾಜ್ಯಗಳಲ್ಲೂ ಸಹ ನಾವು ಬೇಸಾಯವನ್ನು ಮಾಡಬಹುದು. ಸೀಗಡಿ ಮೀನು ಸಾಕಣೆಯಲ್ಲಿ ಹಲವಾರು ಹಂತಗಳಿವೆ. ಮೊದಲನೆಯದಾಗಿ ಪಾಲನಾ ಕೊಳದ ತಯಾರಿ. ಇದರಲ್ಲಿ ಕೆರೆಯ ಸ್ವಚ್ಛತೆ ಕಾಪಾಡಬೇಕು. ಕೊಳ ಆಯತಾಕಾರವಾಗಿದ್ದು ಭಕ್ಷಕ ಮೀನುಗಳು, ನೀರಿನಲ್ಲಿರುವಂತಹ ಅನವಶ್ಯಕ ಸಸ್ಯಗಳನ್ನು ತೆಗೆದುಹಾಕಬೇಕು. ನೀರಿನ ರಸಸಾರ ಪ್ರಮಾಣ ಕಾಪಾಡಿಕೊಳ್ಳಬೇಕು. ಕಪ್ಪು ಮಣ್ಣಿನಲ್ಲಿ ಕೊಳ ನಿರ್ಮಾಣ ಸೂಕ್ತ. ನೀರು ಮತ್ತು ಮಣ್ಣು ಪರೀಕ್ಷೆ ಮಾಡಿಸಿ ಅದಕ್ಕನುಸಾರ ಸುಣ್ಣವನ್ನು ನೀಡುವುದು ಉತ್ತಮ. ಸೀಗಡಿ ಸಾಕಾಣಿಕೆ ಅಥವಾ ಏನು ಮಿಶ್ರ ಸಿಹಿ ನೀರು ಸೀಗಡಿ ಸಾಕಾಣಿಕೆ ಮತ್ತು ಮೀನು ಸಾಕಾಣಿಕೆಯಲ್ಲಿ ಪ್ರಮುಖವಾಗಿ ಹಲವಾರು ಹಂತಗಳಿದೆ. ಆ ಹಂತಗಳಲ್ಲಿ ಪ್ರಮುಖವಾದದ್ದು ನಾವು ಕೊಳಗಳದ ತಯಾರಿ, ಪಾಲನಾ ಕೊಳದ ತಯಾರಿ. ಈ ಪಾಲನಾ ಕೊಳದ ತಯಾರಿಯಲ್ಲಿ ನಾವು ಕೆರೆಗಳನ್ನು ಅಚ್ಚುಕಟ್ಟಾಗಿ ನಾವು ಇಟ್ಕೊಳ್ಬೇಕಾಗತ್ತೆ ಒಂದು. ಮತ್ತು ಆಯತಾಕಾರವಾಗಿದ್ದರೆ ನಮಗೆ ಹಾರ್ವೆಸ್ಟ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತು ಗಿಡಗೆಂಟೆಗಳು ಮತ್ತು ಭಕ್ಷಕ ಮೀನುಗಳು ಅಂದರೆ ಅನ್ವಾಂಟೆಡ್ ಪ್ರಿಡೇಟರಿ ಫಿಶ್ ಅಥವಾ ಅನ್ವಾಂಟೆಡ್ ವೀಡ್ಸ್, ಏನು ಜಲಸಸ್ಯಗಳಾಗಿರ್ಬೋದು ಅಥವಾ ಭಕ್ಷಕ ಮೀನುಗಳಾಗಿರ್ಬೇಕು, ಇವನ್ನು ಹೊಸದಾಗಿ ಮಾಡ್ತಾ ಇದ್ದರೆ ಇವು ನಮಗೆ ಅತಿಶಯೋಕ್ತಿ ಆಗೋದಿಲ್ಲ. ಆದರೆ ಹಳೆಯ ಪಾಂಡ್ಗಳಲ್ಲಿ ಅಂದರೆ ಹಳೆಯ ಕೆರೆಗಳಲ್ಲಾದರೆ ಇದನ್ನೆಲ್ಲವನ್ನು ನಾವು ನಿರ್ಮೂಲನೆ ಮಾಡಬೇಕಾಗತ್ತೆ. ಮತ್ತು ಮಣ್ಣಿನ ಮತ್ತು ನೀರಿನ ಗುಣಧರ್ಮಗಳಿಗೂ ಇದು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಬೇಕಾಗುತ್ತೆ. ಮಣ್ಣಿನ ಗುಣಧರ್ಮಗಳಲ್ಲಿ ಪ್ರಮುಖವಾದದ್ದು pH, ಏನು ರಸಸಾರ ಅಂತ ತಕ್ಕಂಥದ್ದಿದೆ, ಅದು 6ರಿಂದ 8.5 ಇರಬೇಕಾಗುತ್ತದೆ. ಮತ್ತು ಜೇಡಿ ಮಿಶ್ರಿತ ಮಣ್ಣು 30-40% ಇದ್ದರೆ ಒಳ್ಳೆಯದು. ಯಾಕೆಂದರೆ ಜೇಡಿ ಮಿಶ್ರಿತ ಮಣ್ಣುಗಳಾದಂತಹ ಕಾಟನ್ ಸೀಡ್ ಸಾಯಿಲ್ ಅಂತ ಏನು ಕರಿತೀವಿ, ಕಪ್ಪು ಮಣ್ಣು, ಈ ಕಪ್ಪು ಮಣ್ಣು ನೀರನ್ನು ಹಿಡಿದಿಟ್ಟುಕೊಳ್ಳುವಂತಹ ಪ್ರಮಾಣವನ್ನು ಜಾಸ್ತಿ ಹೊಂದಿರುತ್ತೆ. ಆದ್ದರಿಂದ ನಾವು ಆಸಿಡ್ ಸಲ್ಫೇಟ್ ಸಾಯಿಲ್ಲು ಮತ್ತು ಕ್ಷಾರಕ ಮಣ್ಣುಗಳನ್ನು ಹೊರತುಪಡಿಸಿ ಕೇವಲ ಒಂದು ಏನು ಕಪ್ಪು ಮಣ್ಣು ಅಂತಕ್ಕಂಥದ್ದಿದೆ, ಆ ಕಪ್ಪು ಮಣ್ಣುಗಳನ್ನು ನಾವು ಪ್ರಿಫರ್ ಮಾಡ್ತೇವೆ ಈ ಒಂದು ಕೊಳಕೆಗೆ. ನೀರಿಗೆ ಸಂಬಂಧಪಟ್ಟ ಹಾಗೆ pH 6.5ರಿಂದ 8.5ವರೆಗೂ ಇರಬೇಕಾಗತ್ತೆ. ಮತ್ತು ಪ್ರೈಮರಿ ಪ್ರೊಡಕ್ಟಿವಿಟಿಯನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಅಥವಾ ಜಾಸ್ತಿ ಮಾಡಲಿಕ್ಕೆ ನಾವು ಸುಣ್ಣವನ್ನು ಬಳಸ್ತೇವೆ. ಎಕರೆ ಒಂದಕ್ಕೆ 200ರಿಂದ 400 kgಯಷ್ಟು ಸುಣ್ಣವನ್ನು ನಾವು
ಈ ಒಂದು ಕೆರೆಗೆ ಬಳಸಬೇಕಾಗತ್ತೆ. ಅದು ಏನು ರಸಸಾರಕ್ಕೆ ಅನುಗುಣವಾಗಿ ನಾವು ಕೊಡಬೇಕಾಗತ್ತೆ. ಮೊದಲೇ ರಸಸಾರವಾದು ಹೆಚ್ಚಿದೆಯಾ ಕಡಿಮೆ ಇದೆಯಾ ಅನ್ನೋದನ್ನು ನಾವು ಪ್ರಯೋಗಾಲಯದಲ್ಲಿ ಪರೀಕ್ಷೆ ಮಾಡಿಕೊಂಡು ನಂತರ ಇದನ್ನು ಅದಕ್ಕೆ ಅನುಗುಣವಾಗಿ ಮಣ್ಣಿಗೆ ಮತ್ತು ನೀರಿಗೆ ಅನುಗುಣವಾಗಿ ನಾವು ಈ ಒಂದು ಸುಣ್ಣವನ್ನು ನೀಡಬೇಕಾಗತ್ತೆ. ತದನಂತರ ಆ್ಯಸಿಡ್ ಸಲ್ಫೇಟ್ ಸಾಯಿಲ್ ಅಥವಾ ಕೆಂಪು ಮಣ್ಣು ಅಥವಾ ಕೆಂಪು ಮಿಶ್ರಿತ ಮಣ್ಣುಗಳದು ಮತ್ತು ಕ್ಷಾರಕ ಮಣ್ಣು ಅಂತಕ್ಕಂಥದ್ದೇನಿದೆ ಆಸಿಡ್ ಸಲ್ಫೇಟ್ ಸಾಯಿಲ್ಗಳನ್ನು ನಾವು ಯಾವತ್ತೂ ಪ್ರಿಫರ್ ಮಾಡಬಾರ್ದು. ಆ ಥರ ಒಂದು ಮಣ್ಣು ಇರುವುದಾದರೆ ಅಂತಹ ಮಣ್ಣುಗಳಿಗೆ ನಾವು ಏನು ಮಾಡಬೇಕಾಗತ್ತೆ ಅಂದರೆ ಮತ್ತೆ ನಾವು ಜೇಡಿ ಮಣ್ಣನ್ನು ಮಿಶ್ರಣ ಮಾಡಬೇಕಾಗತ್ತೆ. ಸುಣ್ಣದ ಪ್ರಮಾಣವನ್ನು ಜಾಸ್ತಿ ಮಾಡಬೇಕಾಗತ್ತೆ. ಆ ಒಂದು pH 6.5 8ವರೆಗೂ ಇರಬೇಕಾಗತ್ತೆ. ಬಿತ್ತನೆಗೆ ಮೊದಲು ಮೀನು ಸಾಕಣೆ ಕೊಳ ಬರಿದು ಮಾಡಿ 8 ರಿಂದ 10 ದಿನ ಒಣಗಿಸಿ ನಂತರ ಆಳವಾಗಿ ಉಳುಮೆ ಮಾಡಿ ಕೊಳ ಸಿದ್ಧಪಡಿಸಿಕೊಳ್ಳುವುದು ಅವಶ್ಯಕ. ಕೊಳಕ್ಕೆ ನಿಗದಿತ ಪ್ರಮಾಣದಲ್ಲಿ ನೀರು ತುಂಬಿದ ಮೇಲೆ ಶಿಫಾರಿತ ಪ್ರಮಾಣದ ಕೊಟ್ಟಿಗೆ ಗೊಬ್ಬರ ಮತ್ತು ಸೂಕ್ತ ರಾಸಾಯನಿಕ ಗೊಬ್ಬರಗಳನ್ನು ನೀಡಬೇಕು. ನಂತರ ನೀರು ಪರೀಕ್ಷೆ ಮಾಡಿಸಿ ಸಿಗಡಿ ಬಿತ್ತನೆಗೆ ಯೋಗ್ಯವಾಗಿದೆ ಎಂಬುದನ್ನು ಖಚಿತಪಡಿಸಿಕೊಂಡು ಬಿತ್ತನೆ ಕೈಗೊಳ್ಳುವುದು ಉತ್ತಮ. ಈ ಪಾಲನಾ ಕೊಳದ ಅಥವಾ ಕೆರೆಯ ನೀರನ್ನು ಖಾಲಿ ಮಾಡಿ ಸುಮಾರು 8 ರಿಂದ 10 ದಿನಗಳ ಕಾಲ ಬಿಸಿಲಿಗೆ ಒಣಗಿಸ್ಬೇಕಾಗತ್ತೆ. ಒಣಗಿಸಿದ ನಂತರ ಒಂದು ಹದಕ್ಕೆ ಬಂದ ನಂತರ ಉಳುಮೆ ಮಾಡಬೇಕಾಗುತ್ತೆ. ಆಳವಾಗಿ ಸುಮಾರು ಅಂದರೆ 1-1.5 ಅಡಿಗಳಷ್ಟು ಆಳದಲ್ಲಿ ನಾವು ಉಳುಮೆ ಮಾಡೋದರಿಂದ ಆ ಒಂದು ಶಿಲೇಂಧ್ರಿಯ ಅಥವಾ ಮಾರಕ ಜೀವಾಣುಗಳನ್ನು ನಾವು ನಿರ್ಮೂಲನೆ ಮಾಡಬಹುದು. ಮತ್ತು ಕಳೆ ಅಥವಾ ಭಕ್ಷಕ ಮೀನುಗಳನ್ನು ಸಹ ಇದರಿಂದ ನಾವು ನಿರ್ಮೂಲನೆ ಮಾಡಬಹುದು. ಮತ್ತು ಸುಣ್ಣವನ್ನು ನಾನು ಈಗಾಗಲೇ ಹೇಳಿದೆ, ಸುಮಾರು ಎಕರೆ ಒಂದಕ್ಕೆ 200 ರಿಂದ 400 kgಯಷ್ಟು ಬಳಸಬೇಕಾಗತ್ತೆ. ಅದು ಮಣ್ಣಿನ ರಸಸಾರಕ್ಕೆ ಅನುಗುಣವಾಗಿ ನಾವು ಇದನ್ನು ಬಳಸಬೇಕಾಗತ್ತೆ. ಹಾಗೆಯೇ ನಾವು ಕೆರೆಗಳನ್ನು ಮೊದಲು ಸ್ವಚ್ಛವಾಗಿ ಮತ್ತು ಚೌಕಟ್ಟಾಗಿ ಇಟ್ಕೊಳ್ಳೋದ್ರಿಂದ ನಮಗೆ ಹಾರ್ವೆಸ್ಟಿಂಗು ಚೆನ್ನಾಗಾಗುತ್ತೆ. ಮತ್ತು ನೀರನ್ನು ಫಿಲ್ ಮಾಡಿದ ಮೇಲೆ 1-1.5 ಅಡಿಯಷ್ಟು ನೀರನ್ನು ಕೆರೆಗಳಿಗೆ ಅದಕ್ಕೆ ಬಂದ ನಂತರ ನೀರನ್ನು ತುಂಬಿಸಬೇಕಾಗುತ್ತೆ. ತುಂಬಿಸಿದ ನಂತರ ನಾವು ರಾಸಾಯನಿಕ ಮತ್ತು ಸಾವಯವ ಗೊಬ್ಬರಗಳನ್ನು ಹಾಕಬೇಕಾಗುತ್ತೆ. ಸಾವಯವ ಗೊಬ್ಬರಗಳಲ್ಲಿ ಪ್ರಾರಂಭದಲ್ಲಿ ಕೊಟ್ಟಿಗೆ ಗೊಬ್ಬರವನ್ನು 1.6 ಟನ್ ಅಥವಾ 1600 kgಯಷ್ಟು ಬಳಸಬೇಕಾಗುತ್ತೆ. ಮತ್ತು 8 kg ಯೂರಿಯಾವನ್ನು ಕೊಡಬೇಕಾಗುತ್ತೆ. ಮತ್ತು 12 kg ಸೂಪರ್ ಫಾಸ್ಫೇಟ್ ಗೊಬ್ಬರವನ್ನು ನಾವು ರಾಸಾಯನಿಕ ಗೊಬ್ಬರವನ್ನು ಇದಕ್ಕೆ ಕೆರೆಗೆ ಕೊಡಬೇಕಾಗುತ್ತೆ. ತದನಂತರ ಒಂದು 10 ದಿನ ಅಥವಾ 8 ರಿಂದ 10 ದಿನಗಳ ನಂತರ ನೀರನ್ನು ಮತ್ತೆ ರೈಸ್ ಮಾಡಬೇಕು, ಇದಕ್ಕೆ ಏರಿಕೆ ಮಾಡಬೇಕಾಗುತ್ತೆ. ಆ ಏರಿಕೆ ಮಾಡಿದ ನಂತರ ಒಂದು ಸರಿ ಪ್ರಯೋಗಾಲಯದಲ್ಲಿ ನೀರನ್ನು ಮತ್ತು ಮಣ್ಣನ್ನು ಎರಡನ್ನೂ ಪರೀಕ್ಷೆ ಮಾಡಿದ ಮೇಲೆ ಆ ಒಂದು ಪರೀಕ್ಷೆಗೆ ಯೋಗ್ಯವಾಗಿದೆ, ಒಂದು ಸೀಗಡಿ ಮರಿಗಳನ್ನು ಅಥವಾ ಮೀನು ಮರಿಗಳನ್ನು ಬಿಡಲಿಕ್ಕೆ ಯೋಗ್ಯವಾಗಿದೆ ಎಂದ ಪಕ್ಷದಲ್ಲಿ ನಾವು ಈ ಕೆರೆಗಳಿಗೆ ಮೀನು ಮತ್ತು ಸೀಗಡಿಯನ್ನು ಬಿತ್ತನೆ ಮಾಡಬಹುದು. ಬಿತ್ತನೆ ಮಾಡಬೇಕಾದಾಗ ಬರೋದಕ್ಕೂ ಮೊದಲೇ ಇದೊಂದು 8 ರಿಂದ 10 ದಿನಗಳ ನಂತರ ಆ ಕೆರೆ ನೀರು ಒಂದು ಹಸಿರು ಬಣ್ಣವಾಗಿ ಹೊಂದಿರುತ್ತದೆ. ಅದು ನಮಗೆ ಯೋಗ್ಯವಾಗಿದೆ ಅನ್ನತಕ್ಕಂಥದ್ದು ಮೇಲ್ನೋಟಕ್ಕೆ ನಮಗೆ ತಿಳಿದು ಬರುತ್ತೆ. ಹಾಗೆ ಪಾಲನಾ ಕೊಳದ ತಯಾರಿಯಲ್ಲಿ ಗೊಬ್ಬರ ಹಾಕಿದ 1 ವಾರದ ನಂತರ ಸುಮಾರು ಒಂದು 3.3 mg ಅಂದರೆ ಮಿಲಿಗ್ರಾಮ್ನಷ್ಟು ಅಥವಾ 5 ಮಿಲಿಗ್ರಾಮ್ನಷ್ಟು ತೂಕ ಇರುವಂತಹ ಸೀಗಡಿ ಮರಿಗಳನ್ನು ನಾವು ಬಿತ್ತನೆ ಮಾಡಬೇಕಾಗತ್ತೆ. ಬಿತ್ತನೆಗೆ ಬಳಸುವ ಸೀಗಡಿ ರೋಗಮುಕ್ತವಾಗಿದ್ದು ಚಟುವಟಿಕೆಯಿಂದ ಕೂಡಿದ್ದಾಗಿರಬೇಕು. ಸೀಗಡಿ ಮರಿಗಳನ್ನು ಕೊಳಕ್ಕೆ ಸಾಗಿಸುವಾಗ ಪ್ಲಾಸ್ಟಿಕ್ ಚೀಲದಲ್ಲಿ ತರಬಹುದು. ಆದರೆ ಕೊಳಕ್ಕೆ ಬಿಡುವಾಗ ಕೊಳದ ನೀರು ಮತ್ತು ಸೀಗಡಿ ಇಟ್ಟ ನೀರಿನ ಉಷ್ಣತೆ ಒಂದೇ ರೀತಿ ಇರುವಂತೆ ನೋಡಿಕೊಳ್ಳುವುದು ಅವಶ್ಯಕ. ಈ ಆರೋಗ್ಯವಂತ ಸೀಗಡಿಯನ್ನೇ ನಾವು ಪ್ರಿಫರ್ ಮಾಡಬೇಕಾಗತ್ತೆ. ಏಕೆ ಅಂದರೆ ಒಂದು ಹ್ಯಾಚರಿಯಲ್ಲಿ ಹೋದ್ಮೇಲೆ ಒಂದು ಸೀಗಡಿಯನ್ನು ಸೆಲೆಕ್ಟ್ ಮಾಡಬೇಕಾದ್ರೆ ರೋಗಮುಕ್ತವಾಗಿರಬೇಕು ಪ್ರಥಮವಾಗಿ, ಮತ್ತು ಸೀಗಡಿಯು ಆ್ಯಕ್ಟಿವ್ ಆಗಿರಬೇಕು ಮತ್ತು ಚಟುವಟಿಕೆಯಿಂದ ಕೂಡಿರಬೇಕು. ಮತ್ತು ಯಾವುದೇ ಒಂದು ಡಿಫಾರ್ಮಿಟೀಸ್ ಅನ್ನತಕ್ಕಂಥದ್ದಿದೆ ಅದು ಇರಬಾರ್ದು ಯಾವುದು ಸೀಗಡಿಯಲ್ಲಿ. ಅದು ಇದಾದ ನಂತರ ಕೊಳಗಳಲ್ಲಿ ಇದು ಹ್ಯಾಚರಿಯಿಂದ ನಾವು ಕೊಳಗಳಿಗೆ ನಾವು ಸೀಗಡಿಯನ್ನು ತರಬೇಕಾದ್ರೆ ಒಂದು ಪ್ಲಾಸ್ಟಿಕ್ ಚೀಲದಲ್ಲಿ ಸುಮಾರು ಒಂದು 250 ರಿಂದ 500ರಷ್ಟು ಒಂದು ಬ್ಯಾಗ್ನಲ್ಲಿ, ಅಂದರೆ ಒಂದು 3 ಲೀಟ್ರಿಗೆ ಪ್ರಮಾಣದ ನೀರಿಗೆ ಒಂದು 500ವರೆಗೂ ನಾವು ಚೀಲದಲ್ಲಿ ನಾವು
ಈ ಪ್ಲಾಸ್ಟಿಕ್ ಚೀಲದಲ್ಲಿ ಸೀಗಡಿ ಮರಿಗಳನ್ನು ತರಬಹುದು. ತಂದ ನಂತರ ಕೊಳಗಳಲ್ಲಿ ಬಿಡಬೇಕಾದಕ್ಕೂ ಮುಂಚೆ ನಾವು ಒಂದಷ್ಟು ರೈತರು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ ಕೆಲವಾರು ಅಂಶಗಳನ್ನು. ಅದರಲ್ಲಿ ಪ್ರಮುಖವಾದದ್ದು ನಾವು ತಂದಿರುವಂತಹ ಸೀಗಡಿ ಮರಿಗಳ ನೀರಿನ ಉಷ್ಣಾಂಶವು ಮತ್ತು ಕೆರೆಯ ಉಷ್ಣಾಂಶವು ಬೇರೆ ಆಗಿರುತ್ತೆ. ಆ ಬೇರೆ ಆಗಿರುವುದರಿಂದ ಹೀಟ್ ಸ್ಟ್ರೋಕ್ ಅಥವಾ ಉಷ್ಣಾಂಶದ ಹೊಡೆತ ಎಂತಕ್ಕಂಥದ್ದಿದೆ. ಅವು ಅದರಿಂದ ನಮಗೆ ಈ ಒಂದು ಸೀಗಡಿಯನ್ನು ನಾವು ನೇರವಾಗಿ ಬಿತ್ತನೆ ಮಾಡೋದ್ರಿಂದ ಸಾವನ್ನು ಅಪ್ಪಬಹುದು. ಅದನ್ನು ಕಂಟ್ರೋಲ್ ಮಾಡಬೇಕಾದ್ರೆ ಎರಡೂನ ಉಷ್ಣಾಂಶವು ಅಂದರೆ ಕೆರೆಯ ಉಷ್ಣಾಂಶ ಮತ್ತು ಹ್ಯಾಚರಿಯಿಂದ ಸೀಗಡಿಯನ್ನು ತಂದಿರುವಂತಹ ನೀರಿನ ಉಷ್ಣಾಂಶವು ಸಮನಾಗಿ ಇರುವ ಹಾಗೆ ನಾವು ನೋಡ್ಕೊಳ್ಬೇಕಾಗತ್ತೆ. ಅದರಿಂದ ಚೀಲಗಳನ್ನು ಪ್ರಥಮವಾಗಿ ಯಾವಾಗಲೂ ಸೀಗಡಿಯನ್ನು ಬಿತ್ತನೆ ಮಾಡಬೇಕಾದರೆ ಲೋಯರ್ ಟೆಂಪ್ರೇಚರ್ ಉಷ್ಣಾಂಶ ಕಡಿಮೆ ಇರುವಂತಹ ಸಂದರ್ಭದಲ್ಲಿ ಅಂದರೆ ಬೆಳಗಿನ ಜಾವ ಅಥವಾ ಸಂಜೆ ಒಂದು 6 ಗಂಟೆಯಿಂದ 8 ಗಂಟೆವರೆಗೂ ನಾವು ಈ ಒಂದು ಟೈಮ್ನಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಇದು ಒಂದು ಸೂಕ್ತವಾದ ಸಮಯ. ಏಕೆಂದರೆ ಈ ಟೆಂಪ್ರೇಚರ್ ಕಡಿಮೆ ಇರುತ್ತೆ, ಅಂದರೆ ಉಷ್ಣಾಂಶವು ಕಡಿಮೆ ಇರುತ್ತೆ. ಮತ್ತು ಬಿಟ್ಟ ನಂತರ ಒಂದು 15ರಿಂದ 20 ನಿಮಿಷಗಳ ಕಾಲ ಈ ಒಂದು ಪ್ಲಾಸ್ಟಿಕ್ ಚೀಲವನ್ನು ಕೆರೆಯಲ್ಲಿ ಬಿಡಬೇಕಾಗತ್ತೆ. ಆವಾಗ ನಮಗೆ ನೀರಿನಲ್ಲಿರುವ ಉಷ್ಣಾಂಶವು ಮತ್ತು ಸೀಗಡಿ ಬ್ಯಾಗ್ ಅಥವಾ ಚೀಲದಲ್ಲಿರುವ ಉಷ್ಣಾಂಶವು ಸರಿಯಾದ ನಂತರ ಸ್ವಲ್ಪವೇ ನೀರನ್ನು ಕೆರೆಯ ನೀರನ್ನು ಸೀಗಡಿ ತಂದಿರುವಂತಹ ಪ್ಲಾಸ್ಟಿಕ್ ಚೀಲಗಳಿಗೆ ತುಂಬಿಸಿ ಎರಡರ ಉಷ್ಣಾಂಶವು ಮತ್ತು ಉಪ್ಪಿನಾಂಶವು ಸರಿ ಹೊಂದಿದ ನಂತರ ಅದನ್ನು ಕೆರೆಗಳಿಗೆ ಬಿಡಬೇಕಾಗುತ್ತೆ. ಈ ಒಂದು ಸುಧಾರಿತ ಸೀಗಡಿ ಹಾಗೂ ಮೀನು ಕೃಷಿಯಲ್ಲಿ ಕಟ್ಲಾ ಮತ್ತು ರೋಹು ಮತ್ತು ಸೀಗಡಿಯನ್ನು ನಾವು ಬಿತ್ತಬೇಕಾಗುತ್ತದೆ. ಬಿತ್ತಿದ ನಂತರ ಸೀಗಡಿಗಳಿಗೆ ರಕ್ಷಣೆಗಾಗಿ, ಏಕೆಂದರೆ ಸೀಗಡಿಗಳು ಮೌಲ್ಟಿಂಗ್ ಆಗ್ತಾ ಇರುತ್ತದೆ, ಒಂದು ಪರೆ ಬಿಡುವಂತಹ ಗುಣವನ್ನು ಹೊಂದಿರೋದರಿಂದ ಸೀಗಡಿಗೆ ಅದರ ರಕ್ಷಣೆಗೋಸ್ಕರ ನಾವು ಹಳೆಯ ಪೈಪ್ಗಳನ್ನು ಅಥವಾ ಕೃತಕ ಗೂಡುಗಳನ್ನು ನಾವು ನಿರ್ಮಾಣ ಮಾಡಬೇಕಾಗತ್ತೆ. ಆ ಕೃತಕ ಗೂಡುಗಳಲ್ಲಿ ನಾವು ಯಾವ್ಯಾವುದನ್ನು ತಗೊಳ್ಬೋದು ಅಂದರೆ ಹಳೆಯ PVC ಪೈಪ್ಗಳಾಗ್ಬೋದು ಅಥವಾ ಹೆಂಚುಗಳಾಗ್ಬೋದು ಅಥವಾ ತೆಂಗಿನ ಗರಿಗಳಾಗಬಹುದು, ತೆಂಗಿನ ಮಟ್ಟೆಗಳು ಅಂತ ಏನು ಹೇಳ್ತೀವಿ ಅದು ಸಹ ನಾವು ಉಪಯೋಗಿಸ್ಕೊಳ್ಳಬಹುದು. ಇದು ಒಂದು ಈ ಸೀಗಡಿಗಳು ಫೋಟೋಫೋಬಿಕ್ ಆಗಿರೋದ್ರಿಂದ ಅದು ಬೆಳಕಿನ ಕಡೆಗೆ ಹೆಚ್ಚು ಆಕರ್ಷಣೆಯನ್ನು ಹೊಂದುತ್ತೆ. ಆ ಹೆಚ್ಚು ಆಕರ್ಷಣೆಯನ್ನು ತಡೆಯಲಿಕ್ಕೋಸ್ಕರ ಈ ಒಂದು ತೆಂಗಿನ ಗರಿಗಳು ಸಹಾಯಕರವಾಗುತ್ತೆ. ಮತ್ತು ಪ್ರಿಡೇಟರಿ ಫಿಶ್ಗಳು ಅಂದರೆ ಏನು ಭಕ್ಷಕ ಮೀನುಗಳಿದೆ ಇದರಿಂದ ನಾವು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಈ ಒಂದು ಕೃತಕ ಗೂಡುಗಳು ಸಹಕಾರಿಯಾಗುತ್ತದೆ. ಸೋಯಾಬೀನ್ ಹಿಂಡಿ, ಅಕ್ಕಿ ತೌಡು, ಕಡಲೆಕಾಯಿ ಹಿಂಡಿ ಹೀಗೆ ಸ್ಥಳೀಯವಾಗಿ ಸಿಗುವ ಪದಾರ್ಥಗಳನ್ನು ಸೀಗಡಿಗೆ ಆಹಾರ ರೂಪದಲ್ಲಿ ಬಳಸಬಹುದು. ಇದರಿಂದ ಉತ್ಪಾದನಾ ವೆಚ್ಚ ಕೂಡ ತಗ್ಗಿಸಬಹುದಾಗಿದೆ. ಸುಧಾರಿತ ಸೀಗಡಿ ಮತ್ತು ಮೀನು ಕೃಷಿಯಲ್ಲಿ ಮುಖ್ಯವಾಗಿ ಆಹಾರದ ಬಳಕೆ ಬಹಳ ಮುಖ್ಯವಾದದ್ದು. ಈ ಆಹಾರದ ಬಳಕೆಯಲ್ಲಿ ಕೃತಕವಾಗಿ ಆಹಾರವನ್ನು ನೀಡಬಹುದು ಮತ್ತು ನೈಸರ್ಗಿಕವಾಗಿಯೂ ಸಹ ಆಹಾರವನ್ನು ನಾವು ನೀಡಬಹುದು. ನೈಸರ್ಗಿಕವಾಗಿ ಅಂದರೆ ನಾವು ಈಗಾಗಲೇ ಹೇಳಿದ ಹಾಗೆ ಸಾವಯವ ಗೊಬ್ಬರಗಳಿಂದ ಮತ್ತು ರಾಸಾಯನಿಕ ಗೊಬ್ಬರಗಳಿಂದ ಉತ್ಪತ್ತಿಯಾದ ನೈಸರ್ಗಿಕ ಆಹಾರವು ಕೆರೆಯಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ಳಲು ಸಹಕಾರಿಯಾಗುತ್ತದೆ. ಮತ್ತು ಕೃತಕವಾಗಿ ನೀಡುವುದರಿಂದ ಉತ್ತಮ ಇಳುವರಿಯನ್ನು ನಾವು ಯಶಸ್ವಿಯಾಗಿ ಪಡೆಯಬಹುದು. ಕೃತಕ ಆಹಾರಗಳಲ್ಲಿ ಪ್ರಮುಖವಾಗಿ ನಮಗೆ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಅಂತಕ್ಕಂಥದ್ದು ಏನಿದೆ ಅವುಗಳು ಯಾವುವು ಅಂದರೆ ಸೋಯಾಬೀನ್ ಹಿಂಡಿ ಆಗಬಹುದು, ಕಡಲೆಕಾಯಿ ಹಿಂಡಿ, ರೈಸ್ ಬ್ರ್ಯಾನ್ ಅಥವಾ ಅಕ್ಕಿ ತೌಡು ಅಥವಾ ಅಕ್ಕಿ ಪಾಲಿಶ್ ಅನ್ನೋದು, ಇನ್ನೂ ಅನೇಕ ಲೋಕಲ್ ಅವೈಲಬಲ್ ಏನು ಸ್ಥಳೀಯವಾಗಿ ಏನು ಸಿಗುತ್ತದೆ ಅದನ್ನು ನಾವು ಉಪಯೋಗಿಸೋದ್ರಿಂದ ಈ ಒಂದು ಕೃತಕ ಆಹಾರದ ಪ್ರಮಾಣ ಮತ್ತು ಕಾಸ್ಟ್ ಬೆಲೆಯನ್ನು ಸಹ ನಾವು ಕಡಿಮೆ ಮಾಡ್ಬೋದು. ಈ ಒಂದು ಕೃತಕ ಆಹಾರದಿಂದ ಉತ್ತಮ ಇಳುವರಿಯನ್ನು ಪಡೆಯಬಹುದಾಗಿದೆ. ರೋಗಗಳು ಬರದಂತೆ ತಡೆಗಟ್ಟುವುದು ಸೀಗಡಿ ಸಾಕಣೆಯಲ್ಲಿ ಪ್ರಮುಖ ಅಂಶ. ನೀರಿನ ಗುಣಮಟ್ಟ ಕಾಪಾಡಿಕೊಳ್ಳುವುದು, ಅತಿ ಹೆಚ್ಚು ಸಾಂದ್ರತೆಯುಳ್ಳ ಮೀನು ಇಲ್ಲವೇ ಸೀಗಡಿಯನ್ನು ಕೊಳಕ್ಕೆ ಬಿಡದಿರುವುದು ಮುಂತಾದವು ರೋಗಗಳನ್ನು ತಡೆಗಟ್ಟುವಲ್ಲಿ ಮುಖ್ಯವಾದವು. ಸೀಗಡಿ ಮತ್ತು ಮೀನು ಕೃಷಿಯಲ್ಲಿ ಪ್ರಮುಖವಾಗಿ ಈ ರೋಗಗಳು ಕಂಟ್ರೋಲ್ ಮಾಡಬೇಕಾದ್ರೆ, ನಿಯಂತ್ರಣ ಮಾಡಬೇಕಾದ್ರೆ ಇಂಗ್ಲೀಷಿನಲ್ಲಿ ಒಂದು ಗಾದೆ ಇದೆ, ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ. ಈ ನಾಣ್ಣುಡಿಯಂತೆ ಈ ರೋಗ ಬರೋದಕ್ಕಿಂತ ಮುಂಚಿತವಾಗಿ ರೋಗ ಬರದಂಗೆ ತಡೆಯೋದೇ ಮುಖ್ಯವಾಗಿ ಇರುವಂತಹ ಪ್ರಶ್ನೆಯಾಗಿದೆ. ಕಾರಣ ನಾವು ಬೆಳೆಯುವಂತಹ ಸೀಗಡಿ ಆಗ್ಬೋದು ಅಥವಾ ಮೀನಾಗ್ಬೋದು, ಈ ಎರಡು ಕೃಷಿಯಲ್ಲಿ ಈ ಎರಡು ತಳಿಗಳ ಕೃಷಿಯನ್ನು ಮಾಡಬೇಕಾದ್ರೆ ರೋಗ ಬರದೇ ಇದ್ದಂಗೆ ನಾವು ತಡಿಬೇಕಾಗುತ್ತೆ. ರೋಗ ಬರದೇ ಇದ್ದಂಗೆ ಹೆಂಗೆ ತಡಿಬೋದು ಅಂದರೆ
ಪ್ರಮುಖವಾಗಿ ನಾವು ನೀರಿನ ಗುಣಮಟ್ಟವನ್ನು ಕಾಪಾಡಿಕೊಳ್ಬೇಕು. ಮತ್ತು ಅತಿ ಹೆಚ್ಚು ಸಾಂದ್ರತೆಯಾದಂತಹ ಸೀಗಡಿ ಅಥವಾ ಮೀನನ್ನು ನಾವು ಬಿಡಬಾರ್ದು. ಎಕರೆಗೆ ಎಷ್ಟು ವಿಜ್ಞಾನಿಗಳು ಅಥವಾ ಪ್ರಮುಖವಾಗಿ ಬೆಳೆಗಾರರು ಸಜೆಸ್ಟ್ ಮಾಡಿರ್ತಾರೆ ಅಥವಾ ಹೇಳಿರ್ತಾರೆ ಅಂತ ಅಷ್ಟೇ ಪ್ರಮಾಣದಲ್ಲಿ ನಾವು ಬಿಡಬೇಕಾಗತ್ತೆ. ಮತ್ತು ನೀರಿನ ಗುಣಮಟ್ಟವನ್ನು ಕಾಪಾಡಿಕೊಳ್ಳಲ್ಲಿ ನಾವು ಯಶಸ್ವಿ ಆಗಬೇಕಾಗತ್ತೆ. ನೀರಿನ ಗುಣಮಟ್ಟ ಅಂದರೆ ರಸಸಾರ ಇರಬಹುದು, ಉಪ್ಪಿನಾಂಶ ಇರಬಹುದು, ಅಥವಾ ಯಾವುದೋ ನೀರಿನಲ್ಲಿ ಹೆಚ್ಚು ಪಾಚಿ ಆದಂತಹ ಅಥವಾ ನೈಸರ್ಗಿಕ ಮೂಲಗಳು ಅಂತಕ್ಕಂಥದ್ದೇನಿದೆ ಅಥವಾ ನೈಸರ್ಗಿಕವಾಗಿ ದೊರೆಯುವಂತಹ ಫೈಟೋಪ್ಲ್ಯಾಂಕ್ಟನು ಅಥವಾ ಝೂ ಪ್ಲ್ಯಾಂಕ್ಟನ್ ಆಗ್ಬೋದು ಅಥವಾ ಗ್ರೀನ್ ಆಲ್ಗೆ ಹಸಿರು ಪಾಚಿಗಳಾಗಬಹುದು. ಇವು ಸಮತೋಲನವನ್ನು ಕಾಪಾಡಿಕೊಳ್ಳಲು ಯಶಸ್ವಿ ಆಗಬೇಕು. ಹೀಗೆ ಆಸಕ್ತ ರೈತ ಬಾಂಧವರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ವೈಜ್ಞಾನಿಕವಾಗಿ ಸೀಗಡಿ ಮೀನು ಸಾಕಣೆಯಲ್ಲಿ ತೊಡಗಿ ಹೆಚ್ಚಿನ ಆದಾಯ ಗಳಿಸಬಹುದಾಗಿದೆ. ಲಾಭದಾಯಕ ಸಿಹಿನೀರು ಸೀಗಡಿ ಮತ್ತು ಮೀನು ಕೃಷಿಯಲ್ಲಿ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಾವು ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ಮಹಾವಿದ್ಯಾಲಯ ಅಥವಾ ವಿಶ್ವವಿದ್ಯಾನಿಲಯಗಳಲ್ಲಿ ಪಡೆಯಬಹುದು. ಹಾಗೆಯೇ ನಮ್ಮ ಮೀನುಗಾರಿಕೆ ಮಹಾವಿದ್ಯಾಲಯ ಮಂಗಳೂರಿನಲ್ಲೂ ಸಹ ಈ ಒಂದು ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಹಾಗೆ ಸ್ಥಳೀಯವಾಗಿ ತಮಗೆ ದೊರೆಯುವಂಥ ಸಹಾಯಕ ನಿರ್ದೇಶಕರು ಕರ್ನಾಟಕ ಸರ್ಕಾರ ಮೀನುಗಾರಿಕೆ ಇಲಾಖೆಯವರಲ್ಲಿ ಸಹ ಪಡೆಯಬಹುದು. ಮತ್ತು ರಾಷ್ಟ್ರೀಯ ಮೀನು ಅಭಿವೃದ್ಧಿ ನಿಗಮದಲ್ಲೂ ಸಹ ಈ ಒಂದು ಮಾಹಿತಿಯನ್ನು ಪಡೆಯಬಹುದಾಗಿದೆ.